ಈ ಅಕ್ಬರು ಬೀರ್ಬಲ್ಗೂ ಒಂದು ಸಂಭಾಷಣೆ ಇರ್ತದೆ. ಏನಪ್ಪಾ ಅಂದ್ರೆ ಸತ್ಯಕ್ಕೂ ಸುಳ್ಳಿಗೆ ಎಷ್ಟೇ ಅಂತರ ಅಂತ. ಅವನು ಆಗ ಅಕ್ಬರು ಬೀರ್ಬಲ್ ಕೇಳ್ತಾನೆ, ಎಲ್ಲಾರು ಕೇಳ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗಯ್ಯ ಅಂತ ಅಂದ್ರೆ 4 ಬೆರಳು ಹೆಂಗಪ್ಪ ಅಂತಂದ್ರೆ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು, ಈ ಕಣ್ಣಲ್ಲಿ ಕೇಳೋದೆಲ್ಲ ಸತ್ಯ ಅಂತ. ಹಂಗೆ ಅವ್ರದ್ದು ಹೆಂಗಪ್ಪ ಆಗಿದೆ ಅಂತಂದ್ರೆ, ಅವರು ಒಂದ್ಸತಿ ಮಂತ್ರಿಮಂಡಲದಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ. ಎಲ್ಲರೂ ಯಾವಾಗಲೂ ಈ ಮಂತ್ರಿನೇ ಬೀರ್ಬಲ್ನೇ ಕರೀತಾನಲ್ಲಪ್ಪ ಅಕ್ಬರು ಅಂತ ಎಲ್ಲ ಮಂತ್ರಿಗಳೆಲ್ಲ ಮ್ಯಾಲ್ ಬಿದ್ಬಿಡ್ತಾರೆ. ಕೇಳ್ತಾನೆ, ಏನಯ್ಯ ಯಾಕೆ ಬುದ್ಧಿವಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಹೇಳ್ತೀಯ? ಹೌದು ಸ್ವಾಮಿ, ನೀವು ಒಂದು ಪ್ರಶ್ನೆ ಕೇಳಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ನು ಪ್ರಶ್ನೆ ಕೇಳ್ತಾನೆ, ನೀನ್ ಯಾಕಯ್ಯ ಅಂತ ಅಂದ್ರೆ ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು? ಅಕ್ಬರ್ ಎಲ್ಲರಿಗೂ ಮಂತ್ರಿಗಳಿಗೆ. ಅವ್ರು ಯಾರು ಉತ್ತರ ಕೊಡುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾರೆ. ಅದಕ್ಕೆ ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನವನ್ನು ಕೊಟ್ರೆ ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ ಅಂತ. ಅದಕ್ಕೆ ಸರಿ ಕಣೆಯ, ನಾನು ಮಹಾದಾನಿ, ನಾನು ಕೂದಲೆಲ್ಲ ಕೊಟ್ಟಾಯ್ತು, ನಿನ್ ಕೈಯಲ್ಲಿ ಕೂದಲಿಲ್ವಲ್ಲ? ಇಲ್ಲ, ಅವ್ರ ಕೈಲಿ ಇಲ್ಲ ಸ್ವಾಮಿ, ಅವರೆಲ್ಲ ಈಸ್ಕೊಂಡು ನಾವು ನೀವು ಕೊಟ್ಟಂತ ದಾನನ ಈಸ್ಕೊಂಡು ಕೂದಲೆಲ್ಲ ಮುಗಿದೋಯ್ತು. ಸರಿ, ನಾನ್ ದಾನ ಕೊಟ್ಟೆ, ನೀನ್ ಇಸ್ಕೊಂಡೆ, ನಮ್ಮಿಬ್ರಲ್ಲೂ ಕೂದಲಿಲ್ಲ, ಸಭಿಕರ ಕೈಲಿ ಯಾಕೆ ಕೂದಲಿಲ್ಲ? ಅವ್ರಿಗೂ ನಮ್ ಸಿಕ್ಲಿಲ್ವಲ್ಲ ಅಂತ ವಸಿಕೊಂಡು ಹಂಗೆ ಕುಮಾರಸ್ವಾಮಿಗೆ, ಬಿಜೆಪಿ ಅವ್ರಿಗೆ, ನಮ್ಗೆ ಇಂತ ಬಡವರಿಗೆ ಸಹಾಯ ಮಾಡಂತ ಚಾನ್ಸ್ ನಮ್ ಸಿಕ್ಲಲ್ವಲ್ಲ, ಈ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಈ ಮಂತ್ರಿಗಳೆಲ್ಲ ಸೇರಿ ಕೊಟ್ಬಿಟ್ರಲ್ಲ, ಈ ಕಾರ್ಯಕ್ರಮ ವಾಪಸ್ ತಗೊಳಕ್ ಆಗುದಿಲ್ವಲ್ಲ, ಇತಿಹಾಸ ಪುಟಕ್ಕೆ ಹೋಗ್ಬಿಟ್ರಲ್ಲ ಅಂತೇಳಿ ವಸಿಕೊಂಡು ಸಾಯ್ತಾರೆ. ನಿಮ್ಮ ವಿಶ್ವಾಸ ಇರ್ಲಿ, ನಿಮ್ಮ ನಂಬಿಕೆ ಇರ್ಲಿ, ನಿಮ್ಮ ಆಶೀರ್ವಾದ ಇರ್ಲಿ, ಮತ್ತೆ ಈ ರಾಜ್ಯದಲ್ಲಿ 10 ವರ್ಷ ಅಧಿಕಾರ ಮಾಡಿ ನಿಮ್ಮ ಋಣವನ್ನ ಇನ್ನ ಹೆಚ್ಚು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.